ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಿಯಾ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಎಲ್ಲ ಸಿಂಪ್ಟಮ್ಸ್ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂತ ಅನ್ಕೊಳ್ಳೋದು ಒಂದು ಭ್ರಮೆ. ಅದು ಕಾಮನ್. ಬಟ್ ಯು ಆರ್ ನಾಟ್ ಪ್ರೆಗ್ನೆಂಟ್ ಯೆಟ್. ಪ್ರಿಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ರೆಗ್ನೆನ್ಸಿ ಅನ್ನೋದೊಂದು ಖುಷಿ ವಿಷಯನೇ, ಬಟ್ ಇಟ್ಸ್ ನಾಟ್ ಅ ಗೋಲ್. ಇಬ್ರಿಗೂ ಇನ್ನೂ ವಯಸ್ಸು ಚಿಕ್ಕದಿದೆ, ಟೈಮ್ ಇದೆ. ಸೊ ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಒಂದಷ್ಟು ಟೆಸ್ಟ್ಗಳನ್ನ ಬರ್ಕೊಡ್ತೀನಿ, ಟೆಸ್ಟ್ ಮಾಡಿಸೋಣ. ಓಕೆ. ಹಾಗೆ ನಾನಿಲ್ಲಿ ರೆಫರ್ ಮಾಡ್ತಾ ಇರೋ ಡಾಕ್ಟರ್ನ ಮೀಟ್ ಮಾಡಿ ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಲೇಬೇಕು. ಡಾಕ್ಟರ್, ಟೆಸ್ಟ್ ಅಂದರೆ ಯಾವ್ದಕ್ಕೆ? ಜಸ್ಟ್ ಕ್ಯಾಶುವಲ್ ಟೆಸ್ಟ್ಗಳಷ್ಟೇ. ಆ್ಯಂಡ್ ಪ್ರಿಯಾ, ನೀವು ಕೆಲವು ಡಯಟ್ಸ್ಗಳನ್ನ ಫಾಲೋ ಮಾಡಬೇಕು, ಮತ್ತೆ ಯು ಶುಡ್ ಸ್ಟೇ ಕಾಮ್. ಏನಂದ್ರೆ ಎಲ್ಲರೂ ಪ್ರೆಗ್ನೆನ್ಸಿನಲ್ಲಿ ಹೆಲ್ದಿ ಡಯಟ್ಗಳನ್ನ ಫಾಲೋ ಮಾಡ್ತಾರೆ, ಬಟ್ ಇಫ್ ಯು ಸ್ಟಾರ್ಟ್ ಇಟ್ ಬಿಫೋರ್ ನಿಮಗೆ ತುಂಬಾ ಒಳ್ಳೇದು. ಪ್ರಿಯಾ, ಕಾರಿಡಾರ್ ಅಲ್ಲಿ ಕೆಲವು ಮದರ್ಹುಡ್ ಬಗ್ಗೆ ಒಳ್ಳೆ ಥಾಟ್ಸ್ಗಳನ್ನ ಹಾಕಿದೀವಿ. ಪ್ಲೀಸ್ ಗೋ ಅಂಡ್ ಹ್ಯಾವ್ ಅ ಗ್ಲಾನ್ಸ್. ನೋ, ಅಶೋಕ್, ಪ್ರಿಯಾ ಅವ್ರನ್ನ ಟೆಸ್ಟ್ ಮಾಡಿದಾಗ ನನಗೆ ಕೆಲವು ಡೌಟ್ಸ್ ಬಂದಿದೆ. ಏನ್ ಡೌಟ್ ಡಾಕ್ಟರ್? ಇಟ್ಸ್ ನಾಟ್ ರಿಲೇಟೆಡ್ ರಿಗಾರ್ಡಿಂಗ್ ಪ್ರೆಗ್ನೆನ್ಸಿ, ಬಟ್ ಅವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಮೆಟರ್ನಿಟಿ ರಿಲೇಟೆಡ್ ಮಾತ್ರನೇ ಚೆಕ್ ಮಾಡೋದು. ನಾನು ರೆಫರ್ ಮಾಡೋ ಡಾಕ್ಟರ್ನ ನೀವು ಆದಷ್ಟು ಬೇಗ ಮೀಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಎನಿ ಪ್ರಾಬ್ಲಮ್? ಅದೇ ಹೇಳ್ನಲ್ಲ, ಐ ಆಮ್ ನಾಟ್ ಶ್ಯೂರ್ ನೌ. ಪ್ಲೀಸ್ ಟೇಕ್ ಕೇರ್ ಆಫ್ ಹರ್. ಅಂಡ್ ಈ ಡಾಕ್ಟರ್ನ ಏನಕ್ಕೆ ಮೀಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವರಿಗೆ ಈಗಲೇ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಅವ್ರನ್ನ ಮೀಟ್ ಮಾಡಿದ್ರೆ ನಿಮಗೆ ಎಲ್ಲ ಗೊತ್ತಾಗತ್ತೆ. ಓಕೆ. ತಗೊಳ್ಳಿ. ಯಾಕೆ ಹೀಗೆ ಹೇಳ್ತಿದ್ದಾರೆ? ಏನು ಪ್ರಾಬ್ಲಮ್ ಇರ್ಬೋದು? ಪ್ರಿಯಾ ಮೊದಲೇ ತುಂಬ ತಲೆ ಕೆಡಿಸ್ಕೊಂಡಿದ್ದಾಳೆ. ಸರಿ, ಹೊರಡ್ತೀನಿ. ಯಾ, ನೋಡೋಣ, ಮೀಟ್ ಆದ್ಮೇಲೆ ಗೊತ್ತಾಗೋದಲ್ವಾ. ದೀಸ್ ಥಿಂಗ್ಸ್ ಆರ್ ಕಾಮನ್. ನಾನೇ ಭಯಪಟ್ಟರೆ ಪ್ರಿಯಾ ಕಥೆ ಏನು? ಅಶೋಕ್, ಡಾಕ್ಟರ್ ಏನ್ ಹೇಳಿದ್ರು? ಏನೋ ಹೇಳಿರಲ್ಲ. ನಾನು ಹೊರಗೆ ಬಂದ್ಮೇಲೆ ನೀವು ಅಲ್ಲೇ ಇದ್ರಿ ಅಂದ್ರೆ ಪಕ್ಕ ಏನೋ ಹೇಳಿರ್ತಾರೆ. ಏನ್ ಹೇಳಿದ್ರು ಹೇಳಿ. ಸೀಕ್ರೆಟಾ? ಸೀಕ್ರೆಟೇ. ಅಪ್ಪ ಆಗಕ್ಕೂ ಸಂಕೋಚನ, ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದೀರಾ ಅಂತ ಬೈದ್ರು. ಬೈದ್ರಾ? ನೀ ಅಲ್ಲಿ ಇರ್ಬೇಕಾಯ್ತು, ಫುಲ್ ಖುಷಿ ಪಡ್ತಿದ್ದೆ. ನಾನೇನಾರು ಆತರ ಎಲ್ಲ ಹೇಳಿದ್ರೆ ಹಂಗಲ್ಲ ಹಿಂಗಲ್ಲ ಅಂತ ದೊಡ್ಡ ಲೆಕ್ಚರ್ ಕೊಡ್ತಿದ್ರಿ. ಕರೆಕ್ಟ್ ಆಗಿ ಮಾಡಿದ್ದಾರೆ. ಆಹಾ, ಗಂಡಂಗ್ ಬೈದ್ರೆ ಖುಷಿ ಪಡ್ತಿಯಲ್ಲ, ಎಷ್ಟು ಕೆಟ್ಟ ಬುದ್ಧಿ ಇರ್ಬೇಡ ನಿಂಗೆ. ಹೌದೌದು. ಅಶೋಕ್, ನಾವ್ ಒಂದಿಷ್ಟು ಪೇಂಟಿಂಗ್ಸ್ ನ ತಗೊಂಡ್ ಮನೇಲಿ ಹ್ಯಾಂಗ್ ಮಾಡೋಣ ಆಯ್ತಾ? ಈ ಕ್ಯೂಟ್ ಕ್ಯೂಟ್ ಬೇಬಿ ಫೋಟೋಸ್ ಇರುತ್ತಲ್ಲ, ಅದನ್ನೆಲ್ಲ ಬೇಕಿದ್ರೆ ಕನ್ಸೀವ್ ಆದ್ಮೇಲೆ ತಗೋಬೋಣ. ಓಕೆ? ಆಯ್ತು ಮಹಾರಾಣಿ ಅವರೇ, ಹಾಕೋಣ. ಇವಾಗ ಹೊರಡೋಣ. ಅಶೋಕ್, ಆ ಡಾಕ್ಟರ್ ಹತ್ರ ಯಾವಾಗ ಹೋಗೋದು? ಹೋಗೋಣ, ಒಂದಿನ ಅಪಾಯಿಂಟ್ಮೆಂಟ್ ತಗೊಂತೀನಿ. ಅವರು ಗೈನಕಾಲಜಿಸ್ಟಾ? ಮೇ ಬಿ. ಈಗ ಹೊರಡೋಣ, ಬಾ, ಲೇಟ್ ಆಯ್ತು. ಓಕೆ, ಬೇಗ. ನಾನು ತಗೊಂಡ್ಬರ್ತೀನಿ, ನೋಡಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನೀವು ಒಳಗೆ ಹೋಗ್ಬೋದು. ಥ್ಯಾಂಕ್ ಯು. ಹೆಲೋ ಮ್ಯಾಮ್, ಐಮ್ ಚಾಂದಿನಿ. ಎಸ್, ಹೇಳಿ. ಡಾಕ್ಟರ್, ನಾನಿಲ್ಲಿ ಯಾವುದೇ ಚೆಕಪ್ಗೋಸ್ಕರ ಬಂದಿಲ್ಲ. ಮತ್ತೆ ನನಗೆ ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ಹಾಗಾಗಿ ಬಂದಿದ್ದೀನಿ. ಹೇಳಿ, ಯಾವುದ್ರ ಬಗ್ಗೆ? ಅದು ಈ ಲೆಟರಲ್ಲಿ ನಿಮ್ಮ ಬಗ್ಗೆ ಇದೆ. ಈ ಲೆಟರ್ನ ಬರ್ದಿರೋರು ಯಾರು ಅಂತ ಹೇಳ್ಬೋದಾ? ಸೀತಾ? ಸೀತಾ ನನಗೆ ತುಂಬ ಬೇಕಾದವರು.
ಅವ್ರನ್ನ ಹುಡ್ಕೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಅವರು ಇವಾಗ ಹೇಗಿದ್ದಾರೆ, ಎಲ್ಲಿದ್ದಾರೆ ಏನೂ ಗೊತ್ತಿಲ್ಲ. ನೀವು ಇನ್ಫಾರ್ಮೇಷನ್ ಕೊಟ್ಟರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ. ಬಟ್ ವೈ? ನೋಡಿ, ಇದೊಂದು ಪ್ರೈವೇಟ್ ಮ್ಯಾಟರ್. ಇದನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ. ಸಾರಿ. ಬಟ್ ಡಾಕ್ಟರ್, ಇದು ನನಗೆ ತುಂಬಾ ಇಂಪಾರ್ಟೆಂಟ್. ಸೀದಾ ಎಲ್ಲಿದ್ದಾರೆ ಅಂತ ನಾನು ತಿಳ್ಕೊಳ್ಳೇಬೇಕು. ಅವ್ರಿಗೋಸ್ಕರ ನಾನು ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀನಿ ಗೊತ್ತಾ? ಪ್ಲೀಸ್ ಡಾಕ್ಟರ್, ಹೆಲ್ಪ್ ಮೀ. ನೋಡಿ, ನಾನು ಯಾವ ಇನ್ಫಾರ್ಮೇಶನ್ ಕೊಡೋಕ್ಕಾಗೋದಿಲ್ಲ. ಯು ಮೇ ಗೋ ನಾವ್. ಡಾಕ್ಟರ್ ಪ್ಲೀಸ್, ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್, ಬಟ್ ಸೀತಾ ಇಸ್ ವೆರಿ ಕ್ಲೋಸ್ ಟು ಮೀ. ಶಿ ಇಸ್ ಮೋರ್ ದೆನ್ ಲೈಕ್ ಅ ಫ್ಯಾಮಿಲಿ. ಬಟ್ ಇವಾಗ ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ. ಅವ್ರು ನಿಮಗೆ ಎಷ್ಟೇ ಕ್ಲೋಸ್ ಆಗಿದ್ರು, ಅವ್ರು ನಿಮ್ಗೇನೇ ಆಗಿದ್ರು, ನಾನು ಯಾವ ವಿಷಯನೂ ಹೇಳೋದಿಕ್ಕಾಗೋದಿಲ್ಲ. ಪೇಷಂಟ್ ಹಿಸ್ಟ್ರಿ ಮತ್ತೆ ಅವ್ರ ಡೀಟೇಲ್ಸ್ ಯಾವತ್ತೂ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಇಟ್ಸ್ ಅವರ್ ಪ್ರೊಫೆಷನಲ್ ಎಥಿಕ್ಸ್. ಓಕೆ ಡಾಕ್ಟರ್, ನೋ ಪ್ರಾಬ್ಲಮ್. ನಾನೊಂದು ಫೋಟೋ ತೋರಿಸ್ತೀನಿ. ಈ ಲೆಟರ್ ಬರ್ದಿರೋ ಸೀತಾ ಅವರೇನಾ ಅಂತ ಹೇಳ್ತೀರಾ? ಎಕ್ಸ್ಕ್ಯೂಸ್ ಮೀ, ಇಷ್ಟೊತ್ತವರೆಗೂ ನನಗೆ ಅವ್ರು ತುಂಬಾ ಕ್ಲೋಸ್ ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಫೋಟೋ ತೋರಿಸಿ ಕನ್ಫರ್ಮ್ ಮಾಡ್ಕೊಬೇಕು ಅಂತ ಇದ್ದೀರಾ. ವಾಟ್ ಯು ಥಿಂಕ್ ಆಫ್ ಮೀ? ಡಾಕ್ಟರ್, ನೀವು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ಜಸ್ಟ್ ಲಿಸನ್ ಟು ಮೀ. ನಿಮ್ಮಂಥವ್ರನ್ನ ತುಂಬಾ ಜನ ನೋಡಿದ್ದೀನಿ. ನನಗಿನ್ನೂ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಯು ಮೇ ಗೋ ನಾವ್. ಡಾಕ್ಟರ್ ಪ್ಲೀಸ್ ಡಾಕ್ಟರ್. ಐ ಸೆಡ್ ಪ್ಲೀಸ್. ಒಂದ್ಸಲ ನೋಡಿ ಕನ್ಫರ್ಮ್ ಆಗ್ಬಿಡಿ. ಸೆಂಡ್ ಮಿ ದ ನೆಕ್ಸ್ಟ್ ಪೇಷಂಟ್. ಛೇ, ಇವ್ ಗಂಟ್ ಹೋಗೋ ಥರ ಆಡ್ತಾಳೆ. ನನಗೆ ಇನ್ಸಲ್ಟ್ ಮಾಡಿದ್ನು. ಹೌ ಡೇರ್ ಇಸ್ ಶಿ? ಶ್ಯಾಮ್, ಲುಕ್ ಎಟ್ ದಿಸ್. ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಮ್ಮ ಬಾಲ್ಕನಿನ ಇದೇ ತರ ರೆನೋವೇಟ್ ಮಾಡೋಣ. ಶ್ಯಾಮ್, ಶ್ಯಾಮ್, ಎಲ್ಲಿ ಕಳೆದು ಹೋಗಿದ್ಯಾ ನೀನು? ನಾನು ಆಗ್ಲಿಂದಾನು ಕೇಳ್ತಾನೆ ಇದ್ದೀನಿ, ರೆಸ್ಪಾನ್ಸೇ ಇಲ್ವಲ್ಲ. ಸಾರಿ ಶಾಲು, ನಾನೇನೋ ಬೇರೆ ಯೋಚನೆ ಮಾಡ್ತಾ ಇದ್ದೆ. ಏನಂತ ಯೋಚನೆ? ಅದೇ ಹೇಳಿದ್ನಲ್ಲ, ಸಿಹಿ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಎನಫ್ ಶ್ಯಾಮ್, ನಿನ್ ಪೇಷಂಟ್ ಕತೆನ ಮನೆವರೆಗೂ ತರಬೇಡ ಪ್ಲೀಸ್. ಹೇಯ್, ಅವಳು ಬರೀ ನನ್ನ ಪೇಷಂಟ್ ಮಾತ್ರ ಅಲ್ಲ. ಮತ್ತೇನು? ಯಾಕೋ ಓವರ್ ಆಗಿ ಆಡ್ತಿದ್ಯಾ ನೀನು? ಶಾಲಿನಿ, ಯು ಶುಡ್ ಮೀಟ್ ಅ ಒನ್ಸ್. ಎಷ್ಟು ಕ್ಯೂಟ್ ಆಗಿದ್ದಾಳೆ ಗೊತ್ತಾ? ನೀನು ಕೂಡ ನನ್ನ ಹಾಗೆ ಆಡ್ತೀಯ. ನಾನು ಯಾವತ್ತೂ ನೋಡಲ್ಲ ಬಿಡು. ಶಾಲಿನಿ, ಏನ್ ಗೊತ್ತಾ, ಸಿಹಿನ ನೋಡಿದ್ಮೇಲೆ ನಮ್ದೇ ಆದ ಒಂದು ಮಗು ಬೇಕು ಅಂತ ಇನ್ನೂ ಜಾಸ್ತಿ ಅನಿಸ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.